ವೆಲ್ಕಮ್ ಟು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಗಿಡ ನೋಡಿ, ನನ್ನ ಗಿಡ ಬಿಳಿ ಇದು ವೈಟ್ ಪ್ಲೇಸ್ ಬಂದಿತ್ತು ಅಂತ ಹೇಳಿದ್ನಲ್ಲ, ಅದಕ್ಕೆ ಔಷಧಿ ಸ್ಪ್ರೇ ಮಾಡಿದ್ನಲ್ಲ. ಸ್ಪ್ರೇ ಮಾಡಿದ್ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನೂ ಒಂದು 2 ಸಲ ಸ್ಪ್ರೇ ಮಾಡಬೇಕು. ನಾನು ಒಂದೇ ಸಲ ಸ್ಪ್ರೇ ಮಾಡಿದ್ದು ಎಲ್ಲ. ಇವಾಗ ನೋಡಿ ಸ್ವಲ್ಪ ಎಲ್ಲ ಕಮ್ಮಿ ಆಗಿ, ಅದು ವೈಟ್ ಪ್ಲೇಸ್ ಎಲ್ಲ ಕಮ್ಮಿ ಆಗಿ ಸ್ವಲ್ಪ ಮೊಗ್ಗು ಸಿಗ್ತಾ ಇತ್ತು ನನಗೆ. ಮೊಗ್ಗು ಇವಾಗ ಬೆಳಿಗ್ಗೆ 8 ಗಂಟೆಗೆ ಮೊಗ್ಗು ತೆಗಿತಾ ಇದ್ದೇನೆ. ಇವಾಗ ಇಷ್ಟು ಮೊಗ್ಗು ಸಿಕ್ಕಿದೆ ನೋಡಿ, ಇವತ್ತಿನ ಮೊಗ್ಗಿದು. ಹೆಚ್ಚೇನಿಲ್ಲ, ಇದರಲ್ಲಿ ಒಂದು 500-600 ಮೊಗ್ಗಿರ್ಬೋದು ಅಷ್ಟೇ. ಇವಾಗ ಸಿಗುವುದಷ್ಟು ನನಗೆ ಮೊಗ್ಗು. ನಾನು ಅದು ವೈಟ್ ಪ್ಲೇಸಿಗೆ ಔಷಧಿ ಸ್ಪ್ರೇ ಮಾಡಿದ ಮೇಲೆ ನನಗೆ ಇಷ್ಟು ಮೊಗ್ಗು ಸಿಕ್ಕಿದ್ದು. ಮತ್ತು ಸ್ವಲ್ಪ ಕಾಂಪೋಸ್ಟ್ ಮಾಡಿ ಹಾಕಿದ್ನಲ್ಲ, ಅದ್ರ ಮೇಲೆ ಸ್ವಲ್ಪ ಗಿಡ ಚೆನ್ನಾಗಿ ಬಂದಿತ್ತು. ಇವತ್ತು ನಾನು ಮತ್ತೆ ಇದು ಪಾಟಲ್ಲಿ, ಕೆಲವು ಪಾಟಲ್ಲಿ ಒಂದು ಗಿಡ ಎಲ್ಲ ಒಂಥರ ಮೊಗ್ಗು ಕಮ್ಮಿ ಆಗಿದ್ದು. ಕಮ್ಮಿ ಅಂದರೆ ಒಂದೊಂದು ಗಿಡದಲ್ಲಿ ಮೊಗ್ಗು ಕಮ್ಮಿ ಅಂದರೆ ಕೆಲವರಲ್ಲಿ ಬುಡನೂ ಒಂಥರ ಅದು ಗಟ್ಟಿಯಾಗಿರಬೇಕು. ಕಲರೆಲ್ಲ ಒಂಥರ ಎಲ್ಲೋ ಕಲರ್ ಆಗಿದೆ. ಬುಡ ಗಟ್ಟಿಯಾಗಿರ್ಬೋದು. ಅದಕ್ಕೆ ನಾನು ಬುಡ ಗಟ್ಟಿಯಾಗಿದ್ದರೆ ಅದಕ್ಕೆ ಏನು ಔಷಧಿ, ಬುಡಕ್ಕೆ ಏನು ಹಾಕಬೇಕು, ಯಾವ ಥರ ಮಾಡಿ ಹಾಕಬೇಕಂತೇಳಿ ನಾನು ಇವಾಗ ತೋರಿಸಿಕೊಡ್ತೀನಿ. ಹಾಗೆ ನಾನು ತೋರ್ಸೋಕ್ಕೆ ಮುಂಚೆ ನನ್ನದೊಂದು ಗಿಡ ನೋಡಿ ಈ ಥರ ಆಗಿದೆ ನೋಡಿ. ಏನಾದರೂ ಒಂದು ಸಮಸ್ಯೆ ಬರ್ತಾನೆ ಇರುತ್ತೆ. ಮಲಗಿ ಗಿಡಕ್ಕೆ ಏನಾದರೂ ಒಂದು ರೋಗ ಇದ್ದೇ ಇರುತ್ತೆ ನೋಡಿ. ಇದು ನೋಡಿ ಈ ಥರ ಆಗಿದೆ ನೋಡಿ. ಅಲ್ಲೆಲ್ಲ ಸುಟ್ಟೋಗಿದೆ ನೋಡಿ. ಈ ಕಲರ್ ಆಗಿದೆ ನೋಡಿ. ನಾನು ಕಟ್ ಮಾಡಿ ತೆಗಿತೀನಿ ಇವಾಗ ನೋಡಿ. ಇದಕ್ಕೆ ಏನಾಗಿತ್ತು ಅಂತಲೇ ಗೊತ್ತಿಲ್ಲ ನೋಡಿ. ಕಟ್ಟಾಗಿತ್ತು ಎಲ್ಲ ಒಂಥರ ಅಷ್ಟು ಚೆನ್ನಾಗಿ ಇಲ್ಲ ಗಿಡ. ಏನು ಮಾಡಿದ್ರೂ ಗಿಡ ಸರಿ ಬರುವುದಿಲ್ಲ ನೋಡಿ. ಎಲ್ಲ ಬುಡ ಸಡ್ಲು ಮಾಡಿ ಆಯಿತು. ಇದಕ್ಕೆ ಗೊಬ್ಬರ ಹಾಕಿ ಆಯಿತು. ಗೊಬ್ಬರ ಅಂದರೆ ನಾನಿನ್ನು ಹಟ್ಟಿ ಗೊಬ್ಬರ ಹಾಕಿಲ್ಲ, ಜೀವಾಮೃತ ಮಾಡಿ ಹಾಕಿದ್ದೆ. ಆಮೇಲೆ ಕಾಂಪೋಸ್ಟು ಸ್ವಲ್ಪ ಹಾಕಿದೆ. ಕಾಂಪೋಸ್ಟ್ ಎಲ್ಲ ಗಿಡಕ್ಕೂ ಸಾಕಾಗಲಿಲ್ಲ ನೋಡಿ. ಎಲ್ಲ ಈ ಥರ ಆಗಿದೆ ನೋಡಿ. ಒಣಗಿ ಹೋಗಿದೆ ನೋಡಿ ಅಲ್ಲಿ. ಇದು ಹೊಸದಾಗಿ ನಾನೀಗ ರೀಪಾಟಿಂಗ್ ಮಾಡಿದ್ದು. ಇದು ಹಾಗೆ ನೋಡಿ, ಗ್ರೋ ಬ್ಯಾಗಿಗೆ ಹಾಕಿದ್ದೆ. ಚಿಕ್ಕ ಡಬ್ಬದಲ್ಲಿ ಇದ್ದಿದ್ದರೆ ಗ್ರೋ ಬ್ಯಾಗ್ಗೆ ಹಾಕಿದ್ದು. ಸ್ವಲ್ಪ ಚಿಗುರು ಬಂದಿದೆ ನೋಡಿ. ಹೆಚ್ಚು ಟೈಮ್ ಆಗಿಲ್ಲ ಇದಕ್ಕೆ ಗ್ರೋ ಬ್ಯಾಗಿಗೆ ಹಾಕಿ. ಆದರೆ ಒಂದು ಎಲೆ ಕಲರ್ ಗ್ರೀನ್ ಬರೋದು, ಒಂದು ಎಲೆ ಕಲರು ಯೆಲ್ಲೋ ಕಲರ್ ಆಗೋದು. ಒಂದೇ ಥರ ಗಿಡ ಬರುವುದಿಲ್ಲ ನೋಡಿ. ಇವಾಗ ಸ್ವಲ್ಪ ಒಂದು 4-5 ದಿನದಿಂದ ಸೆಕೆ ಬಿಟ್ಟರೆ ಚಳಿ ಅಂತೂ ನಾವು ನೋಡಿಲ್ಲ. ಸೆಕೆ ಬಿದ್ದ ಮೇಲೆ ಸ್ವಲ್ಪ ಮೊಗ್ಗು ಕಾಣ್ತಾ ಇತ್ತು. ಅಷ್ಟರೊಳಗೆ ನಮ್ಗೆ ಎಷ್ಟು ಮೊಗ್ಗು 100 ಮೊಗ್ಗಕ್ಕಿಂತ ಜಾಸ್ತಿ ಸಿಗ್ತಾ ಇರಲಿಲ್ಲ. ಇವಾಗ ನೋಡಿ ಒಂದು 500-600 ಮೊಗ್ಗು ಸಿಗ್ತಾ ಇತ್ತು. ಅದು ಕಮ್ಮಿನೇ ನಮ್ಗೆ ಸಿಗೋದು, ಕಮ್ಮಿ ಅನಿಸುತ್ತೆ ಅದು. ಈ ಗಿಡ ಎಲ್ಲ ಚೆನ್ನಾಗಿದೆ ನೋಡಿ. ಒಂದೊಂದು ಗಿಡ ಚೆನ್ನಾಗಿದೆ, ಒಂದೊಂದು ಗಿಡಕ್ಕೆ ಮಾತ್ರ ಏನೇ ಮಾಡಿದ್ರು ಏನಾದರೂ ರೋಗ ಬಂದೇ ಬರುತ್ತೆ ಅಲ್ಲ. ಅದಕ್ಕೆ ನಾವು ಏನಾದರೂ ಇದಕ್ಕೆ ಮುಂದೆ ಏನಾದರೂ ಇದಕ್ಕೆ ಏನಾದರೂ ಔಷಧಿ ತಂದು ಸ್ಪ್ರೇ ಮಾಡಿದರೆ ಆಯಿತು. ನಾವೀಗ ಔಷಧಿ ಸ್ಪ್ರೇ ಮಾಡಿದ್ದು ತುಂಬ ಆಯಿತು, ಅದು ಇದು ಅಂತೇಳಿ. ಮುಂದೆ ಏನಾದರೂ ಮತ್ತೆ ಏನಾದರೂ ನಾವು ತಂದಕ್ಕೆ ಔಷಧಿ ಸ್ಪ್ರೇ ಮಾಡಬೇಕು. ಇವತ್ತು ನಾನು ಹಾಕೋದು ಏನಂತೇಳಿ ನಾನು ಇವಾಗ ತೋರಿಸ್ತೀನಿ ಬನ್ನಿ ನೋಡಿ. ಫ್ರೆಂಡ್ಸ್, ಇದರಲ್ಲಿ ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೇನೆ ನಾನು. ಅರ್ಧ ಲೀಟ್ರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ 1 ಲೀಟ್ರ್ ಆಗಿದೆ. 1 ಲೀಟ್ರ್ ಅಂದರೆ ನಾನು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹುಳಿ ಬಂದ ಮೇಲೆ 3 ದಿನ ಇಡಬೇಕು. ಅಂದರೆ ನಾವು ಅರ್ಧ ಲೀಟ್ರ್ ಮೊಸರು ತಂದು ಅದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಅದನ್ನು ಇದನ್ನು ಹೀಗೆ ಈ ಥರ ಶೇಕ್ ಮಾಡಿ ಅದರಲ್ಲಿ ಬೆಣ್ಣೆ ತೆಗೆದಾದ್ಮೇಲೆ 3 ದಿನ ಇಡಬೇಕಾಗೆ. ಬೆಣ್ಣೆ ತೆಗೆದಾದ್ಮೇಲೆ 3 ದಿನದ ಮೇಲೆ ತುಂಬ ಹುಳಿ ಬರುತ್ತೆ. ಇದು ಹುಳಿ ಬಂದಾಗ ಇದಕ್ಕೆ ನಾವು ಸ್ವಲ್ಪ ಒಂದು 2-3 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿದ್ದೆ ನಾನು. ಬೆಲ್ಲ ಹಾಕೋದನ್ನು ನಾನು ವೀಡಿಯೋ ಮಾಡಲಿಲ್ಲ. ಇದಕ್ಕೆ 3 ಸ್ಪೂನ್ ಬೆಲ್ಲ ಹಾಕಿದ್ದೆ. 3 ದಿನದ ನಂತರ ನಾನು 3 ಸ್ಪೂನ್ ಬೆಲ್ಲ ಹಾಕಿದ್ದೆ. ಬೆಲ್ಲ ಹಾಕಿ ಅದ್ರ ಮೇಲೆ 3 ದಿನ ಇಟ್ಟಿದ್ದೆ. 3 ದಿನ ಇಟ್ಟಿದ ಮೇಲೆ ಇವತ್ತು 4 ಅಂದರೆ 7 ದಿನ ಆಗಿತ್ತು. ಇವತ್ತಿಗೆ 7 ದಿನ ಆಗಿದೆ. ಇದಕ್ಕೆ 7 ದಿನದ ಮೇಲೆ ಇದನ್ನು ತುಂಬ ಹುಳಿಯಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ ನೋಡಿ. ಈ ಥರ ಬಂದಿದೆ. ಇದನ್ನು ನಾನು 10 ಲೀಟ್ರ್ ನೀರಿಗೆ, 10 ಲೀಟ್ರ್ ಇಲ್ಲ ಅಂದರೆ 15 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡ್ಕೊಳ್ಬೋದು. ಇದನ್ನು 15 ಲೀಟ್ರ್ ಅಥವಾ ನಾನು 10 ಲೀಟ್ರ್ ನೀರು ಅಷ್ಟೇ. ನನಗೆ ಇದು ಈ ಪಾತ್ರೆ ದೊಡ್ಡ ಅಂದರೆ ಹಾಕಿದ್ರೆ ನಾನು ಜಾಸ್ತಿ ಆಗುತ್ತೆ ಅಂತ 1 ಲೀಟ್ರ್ ನೀರು ತೆಗೆದಿದ್ದೆ. ಒಂದು ಅಂಜಾದ ಮೇಲೆ 10 ಲೀಟ್ರು 15 ಲೀಟ್ರ್ ನೀರು ತಗೊಂಡು
ಇದಕ್ಕೆ ನೀರು ಈ ಥರ ಮಜ್ಜಿಗೆನ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ಬೆಣ್ಣೆ ಮಾತ್ರ ಚೆನ್ನಾಗಿ ತೆಗಿಬೇಕು, ಇದ್ರ ಬೆಣ್ಣೆ ಇರಬಾರ್ದು. ಈ ಥರ ಫುಲ್ ಮಿಕ್ಸ್ ಮಾಡಿದ ಮೇಲೆ ನಾವು ಈ ಪಾಟಲ್ಲಿ ತುಂಬ ಮಣ್ಣು ಗಟ್ಟಿ ಆಗುತ್ತಲ್ಲ, ಪಾಟಲ್ಲಿ ಮಣ್ಣು ನಮಗೆ ಮಲ್ಗೆ ಗಿಡ ಅಂತೇಳಿ ಅಲ್ಲ, ಯಾವ ಗಿಡದಲ್ಲೂ ಬುಡ ಪಾಟಲ್ಲಿ ಬುಡದಲ್ಲಿ ಪಾಟದ ಬುಡ ಅಂದರೆ ಗಿಡದ ಬುಡದಲ್ಲಿ ಮಣ್ಣು ತುಂಬ ಗಟ್ಟಿಯಾಗಿದ್ದರೆ ತುಂಬ ಅಂದರೆ ಅದಕ್ಕೆ ಬೇರೆ ಆ ಕಡೆ ಈ ಕಡೆ ಹೋಗಲಿಕ್ಕೂ ಆಗೋದಿಲ್ಲ. ಮತ್ತು ಗಿಡನೂ ಒಂಥರ ಮೊಗ್ಗು ಕಮ್ಮಿ ಆಗುತ್ತೆ. ಮತ್ತು ಗಿಡದಲ್ಲಿ ಒಂಥರ ಗಿಡ ಅಲ್ಲಲ್ಲೇ ಕಲರ್ ಚೇಂಜ್ ಆಗೋದು, ಗಿಡ ಒಂಥರ ಮೇಲೆ ಬರೋದೇ ಇಲ್ಲ. ಹಾಗೆ ಒಂಥರ ಒಂಥರ ಗಿಡ್ಡ ಅಂದರೆ ಚಿಕ್ಕದಾಗೇ ಇರುತ್ತೆ, ದೊಡ್ಡದಾಗುವುದೂ ಇಲ್ಲ. ಆ ಥರ ಭಾಳ ಸಮಸ್ಯೆ ಇರುತ್ತೆ. ಅದಕ್ಕೆ ನಾವು ಇದು ಒಂದೊಂದು ಗ್ಲಾಸ್ ಅಂದರೆ ನಾನು ಗ್ಲಾಸ್ ಇಲ್ಲ ಇವಾಗ. ಈ ಡಬ್ಬದಲ್ಲಿ ಇದರಲ್ಲಿ ಇಷ್ಟಿಷ್ಟು ಒಂದೊಂದು ಅಂದರೆ ಅಂಜಾದ ಮೇಲೆ ಹಾಕಬೇಕು. ಇದರಲ್ಲಿ ಅರ್ಧ ಹಾಕಬೇಕು. ಇದರಲ್ಲಿ ಅರ್ಧ ಒಂದೊಂದು ಗಿಡಕ್ಕೆ ಹಾಕಿದರೆ ಬುಡ ಅಂದರೆ ಮಣ್ಣು ತುಂಬ ಲೂಸ್ ಆಗುತ್ತೆ. ಮತ್ತು ನಾವು ತಿಂಗಳಿಗೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಹಾಕಿದ್ರೇ ಒಳ್ಳೆಯದು. ಇಲ್ಲ ಆಗಲಿಲ್ಲ ಅಂದರೆ ತಿಂಗಳಿಗೆ ಒಂದು ಸಲ ಮಾಡಿ ಹಾಕಿದರೆ ಗಿಡ ತುಂಬ ಅಂದರೆ ಗಿಡದ ಮಣ್ಣು ತುಂಬ ಸಡ್ಲಾಗಿ ಅಂದರೆ ಬೇರೆಗೆಲ್ಲ ಹೋಗಲಿಕ್ಕೆ ಒಳ್ಳೆ ಜಾಗ ಸಿಗುತ್ತೆ. ಮತ್ತು ಈ ಎರೆಹುಳು ಓಡಾಡುತ್ತಲ್ಲ ಆ ಥರ ಆಗುತ್ತೆ ಬುಡ. ಅಷ್ಟು ಮಾಡಿದರೆ ಒಳ್ಳೆಯದು. ಮಾಡಲೇಬೇಕಂತೇಳಿ ಏನು ರೂಲ್ಸ್ ಇಲ್ಲ, ಮಾಡಿದರೆ ಒಳ್ಳೆಯದು. ನಾವೀಗ ಒಂದು ವೇಳೆ ನಮ್ಮ ಮನೆಯಲ್ಲಿರೋದು ಮೊಸರು ಪ್ಯಾಕೆಟ್ ಇಟ್ಟಿರ್ತೀವಿ, ಅದು ನಮಗೆ ಬೇಡ ಅನಿಸುತ್ತೆ, ಹಾಳಾಗಿದ್ರೆ ನಾವು ಅದನ್ನು ಬಿಸಾಕೋದು ಬೇಡ. ಅದನ್ನೇ ನಾವು ಹಾಗೆ ಈಗ ಒಂದು 2 ಹುಳಿ ಆಗಿರುತ್ತೆ, ಅದನ್ನು ಹಿಂಗೆ ಇದೇ ಥರ ನೀರಿಗೆ ಮಿಕ್ಸ್ ಮಾಡಿಕೊಂಡು ಗಿಡಕ್ಕೆ ಹಾಕಿದರೆ ಆಯಿತು. ಗಿಡ ಮಾತ್ರ ಅದೇ, ಯಾವುದು ವೇಸ್ಟ್ ಮಾಡುವಂಥದ್ದು ಯಾವುದೂ ಇಲ್ಲ. ಈಗ ನಾನು ಹಾಕ್ತೀನಿ ನೋಡಿ ನನ್ನ ಗಿಡಕ್ಕೆ. ನೋಡಿ ಇದರಲ್ಲಿ ಅರ್ಧ ಡಬ್ಬ ತಗೊಂಡಿದೆ. ಅರ್ಧ ಡಬ್ಬ ತಗೊಂಡು ಗಿಡಕ್ಕೆ ಈಗ ನಾನೀಗ ಬೆಳಿಗ್ಗೆ ನೀರು ಹಾಕಬಾರ್ದಿತ್ತು, ಹಾಕಿದ್ದೆ. ಇವತ್ತು ನನಗೆ 7 ದಿನ ಆಯ್ತಲ್ಲ, ಇವತ್ತು ಹಾಕಲೇಬೇಕಂತೇಳಿ ಹಾಕ್ತಿದ್ದೆ ನಾನು. ಅಷ್ಟೇ ಹಾಕಿದರೆ ಆಯ್ತು ನೋಡಿ. ಎಲ್ಲ ಗಿಡಕ್ಕೂ ಸ್ವಲ್ಪ ಹಾಕ್ತಾ ಇರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ನೋಡಿ, ಇಲ್ಲಿ ಈ ಥರ ಈ ಗಿಡಗಳಿಗೆ ಒಂಥರ ಬೂಸ್ಟ್ ರೋಗ ಬರುತ್ತೆ. ಬೂಸ್ಟ್ ರೋಗ ಬಂದಾಗ ನಾವು ಈ ಗಿಡಗಳಿಗೆ ನಾವು ಇದನ್ನೇ ಹೇಳಬೇಕಿತ್ತು. ನಾನು ಇದನ್ನು ಹೇಳೋದು ಮರ್ತೋಗಿದ್ದೆ. ಈ ಮಜ್ಜಿಗೆನ ಈ ಬೂಸ್ಟ್ ರೋಗಕ್ಕೆ ಹಾಕಿದರೆ ತುಂಬಾ ಒಳ್ಳೆಯದು. ಇಲ್ಲಾಂದರೆ ಬೂಸ್ಟ್ ರೋಗ ಕಮ್ಮಿ ಮಾಡಲಿಕ್ಕೆ ಆಗೋದಿಲ್ಲ. ಈ ಮಜ್ಜಿಗೆ ಇದೆಯಲ್ಲ, ತುಂಬ ಹೇಳ್ಸಿದ್ದಂದರೆ ಇದಕ್ಕೆ ಮಜ್ಜಿಗೆ ಬೂಸ್ಟ್ ರೋಗಕ್ಕೆ ಉತ್ತಮವಾದ ಒಂಥರ ಔಷಧಿ ಅಂತರೂ ಅನ್ಬೋದು. ನಾನು ಇದನ್ನೇ ಹೇಳಬೇಕಿತ್ತು, ಫಸ್ಟ್ ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಆಮೇಲೆ ಬುಡ ಅಂದರೆ ಪಾಟಲ್ಲಿ ಮಣ್ಣು ಗಟ್ಟಿಯಾಗಿದ್ದರೆ ತುಂಬ ಮಣ್ಣು ಲೂಸ್ ಆಗಿರುತ್ತೆ. ಮತ್ತು ಇದು ಬೂಸ್ಟ್ ರೋಗಕ್ಕೆ ನಾವು ಇದು ಮಜ್ಜಿಗೆನ ಸ್ಪ್ರೇ ಮಾಡಿದ್ರೂ ಒಳ್ಳೆಯದು. ಇಲ್ಲಾಂದರೆ ಈ ಥರ ಹಾಕಿ ನಾವು ಈ ಥರ ಇದ್ರ ಮೇಲೆಲ್ಲ ಹಾಕಿದರೆ ಆಯಿತು, ಸ್ವಲ್ಪ ಬೂಸ್ಟ್ ರೋಗ ಸ್ವಲ್ಪ ಕಂಟ್ರೋಲ್ ಬರುತ್ತೆ. ಅದಕ್ಕೆ ಇದು ಅಷ್ಟು ಒಳ್ಳೆಯ ಇದು ಫರ್ಟಿಲೈಸರ್ ಅಂದರೂ ಅನ್ಬೋದು ನಾವು. ಈ ಮಜ್ಜಿಗೆ ಸ್ಪ್ರೇ ಮಾಡಿದರೂ ಒಳ್ಳೆಯದು. ಸ್ಪ್ರೇ ಮಾಡುವಾಗ ನಾವು ಬೆಲ್ಲ ಹಾಕೋದು ಬೇಡ. ಹಾಗೆ ಮಜ್ಜಿಗೆ ಹುಳಿ ಮಾಡಿ ಸ್ವಲ್ಪ ನೀರು ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದರೆ ಆಯಿತು. ಬುಡಕ್ಕೆ ಹಾಕೋದಾದ್ರೆ ಮಾತ್ರ ಸ್ವಲ್ಪ ಒಂದು 2-3 ಸ್ಪೂನು, ಒಂದು 100 ಗ್ರಾಮ್ ಆಗೋಷ್ಟು ಹಾಕಿದರೂ ಪರವಾಗಿಲ್ಲ. ಹಾಕಿ ನಾವು ಗಿಡದ ಬುಡಕ್ಕೆ ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನೋಡಿದ್ರಲ್ಲ ಫ್ರೆಂಡ್ಸ್, ಮುಂದೆ ವೀಡಿಯೋ ಮಾಡ್ತಾ ಹೋದರೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್.